ಇದ್ದೀವಿ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಿದೆ. ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಸೂರ್ಯನ ಪ್ರತಾಪ ದಿನದಿಂದ ದಿನಕ್ಕೆ ತೀವ್ರವಾಗ್ತಿದ್ದು ಜನ ಕಂಗಾಲಾಗಿದ್ದಾರೆ. ಇತ್ತ ಬೆಂಗಳೂರು ಹೊರವಲಯದ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಬಿಸಿಲಿನ ಧಗೆಗೆ ಚಾಲಕರು ಬಸವಳಿದಿದ್ದಾರೆ. ತಮ್ಮ ಕ್ಯಾಬ್ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಪರದಾಡುವಂತಾಗಿದೆ. ರಣಬಿಸಿಲಿಗೆ ಬೆಂಗಳೂರು ಕಾದ ಕಬ್ಬಿಣದಂತೆ ಆಗ್ತಿದೆ. ಇತ್ತ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಿಸಿಲಿನ ತಾಪಮಾನ ತೀವ್ರಗೊಂಡಿದೆ. ಏರ್ಪೋರ್ಟ್ನಲ್ಲಿ ಬಿಸಿಲಿನ ತಾಪಮಾನ 37 ಡಿಗ್ರಿ ಉಷ್ಣಾಂಶ ತಲುಪಿದೆ. ಇದರಿಂದ ಪ್ರಯಾಣಿಕರಿಗಾಗಿ ಕಾಯುವ ಸಾವಿರಾರು ಚಾಲಕರು ಬೆಂದು ಹೋಗ್ತಿದ್ದಾರೆ. ಇನ್ನು ಬಿಸಿಲಿನಿಂದ ಟ್ಯಾಕ್ಸಿಗಳನ್ನ ರಕ್ಷಣೆ ಮಾಡಿಕೊಳ್ಳುವುದು ಸವಾಲಾಗಿದೆ. ಟ್ಯಾಕ್ಸಿ ಗ್ಲಾಸ್ಗಳ ರಕ್ಷಣೆಗೆ ಚಾಲಕರು ಬೆಡ್ಶೀಟ್ ಮೊರೆ ಹೋಗಿದ್ದಾರೆ. ಮನೆಯಿಂದಲೇ ಬೆಡ್ಶೀಟ್ಗಳನ್ನು ತಂದು ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದ್ದ ಟ್ಯಾಕ್ಸಿಗಳಿಗೆ ಹಾಕಿ ಬಿಸಿಲಿನಿಂದ ರಕ್ಷಿಸಿಕೊಳ್ತಿದ್ದಾರೆ. ಈ ಮೇಯ್ನು ಡ್ರೈವರ್ಸ್ ಚಾಲಕರಿಗೆ ಮೂಲಸೌಕರ್ಯ ಕಮ್ಮಿ ನೋಡಿ. ಈ ಥರ ಬಿಸಿಲಲ್ಲಿ 24 ಅವರ್ ಹಿಂಗೆ ಕುತ್ಕೊಂಡು ಜೀವನ ಮಾಡೋದು ತುಂಬ ಕಷ್ಟ. ಒಂದು ಶೆಡ್ ಥರ ಏನೂ ಇಲ್ಲ, ಎಲ್ಲೂ ಇಲ್ಲ. ಹೊರಗಡೆ ಹೋಗ್ತೀನಿ ಅಂದರೆ ಧೂಳು ದುಮ್ಮು ಎಲ್ಲ ಗಾಡಿಗಳೆಲ್ಲ ಹಾಳಾಗೋಯ್ತವೆ. ಇಲ್ಲಿ ನಾನಾದರೆ ಈ ಥರ ಇದೆ, ತುಂಬಾ ಕಷ್ಟ ಇದೆ ಡ್ರೈವರ್ ಜೀವನ. ಬಿಸಿಲು ಹೆಂಗಿದೆ, ಬಿಸಿಲು ನೋಡಿ ಹೆಂಗಿದೆ, ಒಂದು ಕ್ಷಣ ನಿಲ್ಲಕ್ಕಾಗಲ್ಲ. ಏರ್ಪೋರ್ಟ್ನಲ್ಲಿ ಸರಿಸುಮಾರು 13,000 ಟ್ಯಾಕ್ಸಿಗಳಿವೆ. ಪಾರ್ಕಿಂಗ್ನಲ್ಲಿ ಪ್ರಯಾಣಿಕರು ಟ್ರಿಪ್ಗೆ ಕಾಯಬೇಕಾದ್ರೆ ಉರಿ ಬಿಸಿಲಿನಲ್ಲಿ ಚಾಲಕರು ಪರದಾಡುವಂತಾಗಿದೆ. ಇನ್ನು ಪಾರ್ಕಿಂಗ್ ಜಾಗದಲ್ಲಿ ಗಿಡಮರಗಳಿಲ್ಲ. ಇತ್ತ ಕೆಳಗೆ ಟಾರ್ ಹಾಕಿರೋದ್ರಿಂದ ಸೂರ್ಯನ ಶಾಖಕ್ಕೆ ಚಾಲಕರು ತತ್ತರಿಸಿ ಹೋಗಿದ್ದಾರೆ. ಈ 1,000 ಗಾಡಿಯವರಿಗೆ ಸೇಫ್ಟಿ ಇಲ್ಲ. 1,000 ಜನ ನಿಂತ್ಕೋಬೇಕು ಅಂದರೆ ಒಂದು 500 ಜನ ಎಲ್ಲ ಬರಬೇಕು ಅಂದರೆ ಎಷ್ಟು ಕಷ್ಟ ಇದೆ ಇವತ್ತು. ಆದರೆ ಇವರು ಬಂದು ಅವರು ಎ ಸಿಲಿರ್ತಾರೆ, ಎ ಸಿ ರೂಮಲ್ಲಿರ್ತಾರೆ, ಅವ್ರ ಗಾಡಿಗಳೆಲ್ಲ ಎ ಸಿ ಓಡಾಡ್ತಾ ಇರ್ತಾರೆ. ಇಂಥ ರಣ ಬಿಸಿಲಲ್ಲಿ ಬಂದು ಚಾಲಕರ ಪರಿಸ್ಥಿತಿನ ಕೇಳುವಂಥ ಒಬ್ಬ ಅಧಿಕಾರಿಗಳು ಯಾರೂ ಇಲ್ಲ. ಅದರಿಂದ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ. ಇಲ್ಲಿ ಲಾಲಿ 4 ಜನ ಸುತ್ತರು. ಈಗ ಈ ಮಂತಲ್ಲಿ 4 ಜನ ಸುತ್ತಿದ್ದಾರೆ. KSTC ಡ್ರೈವರ್ಸು ID ಕಾರ್ಡ್ಗಳು ಇಟ್ಕೊಂಡಿರೋ ID ಓಡಿಸು 4 ಜನ ಸುತ್ತಿದ್ದಾರೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋ ಬಿಸಿಲಿನ ತಾಪಕ್ಕೆ ಚಾಲಕರು ತತ್ತರಿಸಿದ್ದಾರೆ. ಟ್ಯಾಕ್ಸಿಗಳ ಗ್ಲಾಸ್ಗಳು ಎಲ್ಲಿ ಒಡೆದು ಹೋಗ್ತಾವೋ ಅನ್ನೋದೇ ಚಿಂತೆಯಾಗಿದೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇದ್ದೀವಿ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಿದೆ. ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಸೂರ್ಯನ ಪ್ರತಾಪ ದಿನದಿಂದ ದಿನಕ್ಕೆ ತೀವ್ರವಾಗ್ತಿದ್ದು ಜನ ಕಂಗಾಲಾಗಿದ್ದಾರೆ. ಇತ್ತ ಬೆಂಗಳೂರು ಹೊರವಲಯದ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಬಿಸಿಲಿನ ಧಗೆಗೆ ಚಾಲಕರು ಬಸವಳಿದಿದ್ದಾರೆ. ತಮ್ಮ ಕ್ಯಾಬ್ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಪರದಾಡುವಂತಾಗಿದೆ. ರಣಬಿಸಿಲಿಗೆ ಬೆಂಗಳೂರು ಕಾದ ಕಬ್ಬಿಣದಂತೆ ಆಗ್ತಿದೆ. ಇತ್ತ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಿಸಿಲಿನ ತಾಪಮಾನ ತೀವ್ರಗೊಂಡಿದೆ. ಏರ್ಪೋರ್ಟ್ನಲ್ಲಿ ಬಿಸಿಲಿನ ತಾಪಮಾನ 37 ಡಿಗ್ರಿ ಉಷ್ಣಾಂಶ ತಲುಪಿದೆ. ಇದರಿಂದ ಪ್ರಯಾಣಿಕರಿಗಾಗಿ ಕಾಯುವ ಸಾವಿರಾರು ಚಾಲಕರು ಬೆಂದು ಹೋಗ್ತಿದ್ದಾರೆ. ಇನ್ನು ಬಿಸಿಲಿನಿಂದ ಟ್ಯಾಕ್ಸಿಗಳನ್ನ ರಕ್ಷಣೆ ಮಾಡಿಕೊಳ್ಳುವುದು ಸವಾಲಾಗಿದೆ. ಟ್ಯಾಕ್ಸಿ ಗ್ಲಾಸ್ಗಳ ರಕ್ಷಣೆಗೆ ಚಾಲಕರು ಬೆಡ್ಶೀಟ್ ಮೊರೆ ಹೋಗಿದ್ದಾರೆ. ಮನೆಯಿಂದಲೇ ಬೆಡ್ಶೀಟ್ಗಳನ್ನು ತಂದು ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದ್ದ ಟ್ಯಾಕ್ಸಿಗಳಿಗೆ ಹಾಕಿ ಬಿಸಿಲಿನಿಂದ ರಕ್ಷಿಸಿಕೊಳ್ತಿದ್ದಾರೆ. ಈ ಮೇಯ್ನು ಡ್ರೈವರ್ಸ್ ಚಾಲಕರಿಗೆ ಮೂಲಸೌಕರ್ಯ ಕಮ್ಮಿ ನೋಡಿ. ಈ ಥರ ಬಿಸಿಲಲ್ಲಿ 24 ಅವರ್ ಹಿಂಗೆ ಕುತ್ಕೊಂಡು ಜೀವನ ಮಾಡೋದು ತುಂಬ ಕಷ್ಟ. ಒಂದು ಶೆಡ್ ಥರ ಏನೂ ಇಲ್ಲ, ಎಲ್ಲೂ ಇಲ್ಲ. ಹೊರಗಡೆ ಹೋಗ್ತೀನಿ ಅಂದರೆ ಧೂಳು ದುಮ್ಮು ಎಲ್ಲ ಗಾಡಿಗಳೆಲ್ಲ ಹಾಳಾಗೋಯ್ತವೆ. ಇಲ್ಲಿ ನಾನಾದರೆ ಈ ಥರ ಇದೆ, ತುಂಬಾ ಕಷ್ಟ ಇದೆ ಡ್ರೈವರ್ ಜೀವನ. ಬಿಸಿಲು ಹೆಂಗಿದೆ, ಬಿಸಿಲು ನೋಡಿ ಹೆಂಗಿದೆ, ಒಂದು ಕ್ಷಣ ನಿಲ್ಲಕ್ಕಾಗಲ್ಲ. ಏರ್ಪೋರ್ಟ್ನಲ್ಲಿ ಸರಿಸುಮಾರು 13,000 ಟ್ಯಾಕ್ಸಿಗಳಿವೆ. ಪಾರ್ಕಿಂಗ್ನಲ್ಲಿ ಪ್ರಯಾಣಿಕರು ಟ್ರಿಪ್ಗೆ ಕಾಯಬೇಕಾದ್ರೆ ಉರಿ ಬಿಸಿಲಿನಲ್ಲಿ ಚಾಲಕರು ಪರದಾಡುವಂತಾಗಿದೆ. ಇನ್ನು ಪಾರ್ಕಿಂಗ್ ಜಾಗದಲ್ಲಿ ಗಿಡಮರಗಳಿಲ್ಲ. ಇತ್ತ ಕೆಳಗೆ ಟಾರ್ ಹಾಕಿರೋದ್ರಿಂದ ಸೂರ್ಯನ ಶಾಖಕ್ಕೆ ಚಾಲಕರು ತತ್ತರಿಸಿ ಹೋಗಿದ್ದಾರೆ. ಈ 1,000 ಗಾಡಿಯವರಿಗೆ ಸೇಫ್ಟಿ ಇಲ್ಲ. 1,000 ಜನ ನಿಂತ್ಕೋಬೇಕು ಅಂದರೆ ಒಂದು 500 ಜನ ಎಲ್ಲ ಬರಬೇಕು ಅಂದರೆ ಎಷ್ಟು ಕಷ್ಟ ಇದೆ ಇವತ್ತು. ಆದರೆ ಇವರು ಬಂದು ಅವರು ಎ ಸಿಲಿರ್ತಾರೆ, ಎ ಸಿ ರೂಮಲ್ಲಿರ್ತಾರೆ, ಅವ್ರ ಗಾಡಿಗಳೆಲ್ಲ ಎ ಸಿ ಓಡಾಡ್ತಾ ಇರ್ತಾರೆ. ಇಂಥ ರಣ ಬಿಸಿಲಲ್ಲಿ ಬಂದು ಚಾಲಕರ ಪರಿಸ್ಥಿತಿನ ಕೇಳುವಂಥ ಒಬ್ಬ ಅಧಿಕಾರಿಗಳು ಯಾರೂ ಇಲ್ಲ. ಅದರಿಂದ
ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ. ಇಲ್ಲಿ ಲಾಲಿ 4 ಜನ ಸುತ್ತರು. ಈಗ ಈ ಮಂತಲ್ಲಿ 4 ಜನ ಸುತ್ತಿದ್ದಾರೆ. KSTC ಡ್ರೈವರ್ಸು ID ಕಾರ್ಡ್ಗಳು ಇಟ್ಕೊಂಡಿರೋ ID ಓಡಿಸು 4 ಜನ ಸುತ್ತಿದ್ದಾರೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋ ಬಿಸಿಲಿನ ತಾಪಕ್ಕೆ ಚಾಲಕರು ತತ್ತರಿಸಿದ್ದಾರೆ. ಟ್ಯಾಕ್ಸಿಗಳ ಗ್ಲಾಸ್ಗಳು ಎಲ್ಲಿ ಒಡೆದು ಹೋಗ್ತಾವೋ ಅನ್ನೋದೇ ಚಿಂತೆಯಾಗಿದೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಿದೆ. ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಸೂರ್ಯನ ಪ್ರತಾಪ ದಿನದಿಂದ ದಿನಕ್ಕೆ ತೀವ್ರವಾಗ್ತಿದ್ದು ಜನ ಕಂಗಾಲಾಗಿದ್ದಾರೆ. ಇತ್ತ ಬೆಂಗಳೂರು ಹೊರವಲಯದ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಬಿಸಿಲಿನ ಧಗೆಗೆ ಚಾಲಕರು ಬಸವಳೆದಿದ್ದಾರೆ. ತಮ್ಮ ಕ್ಯಾಬ್ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಪರದಾಡುವಂತಾಗಿದೆ. ರಣಬಿಸಿಲಿಗೆ ಬೆಂಗಳೂರು ಕಾದ ಕಬ್ಬಿಣದಂತೆ ಆಗ್ತಿದೆ. ಇತ್ತ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಿಸಿಲಿನ ತಾಪಮಾನ ತೀವ್ರಗೊಂಡಿದೆ. ಏರ್ಪೋರ್ಟ್ನಲ್ಲಿ ಬಿಸಿಲಿನ ತಾಪಮಾನ 37 ಡಿಗ್ರಿ ಉಷ್ಣಾಂಶ ತಲುಪಿದೆ. ಇದರಿಂದ ಪ್ರಯಾಣಿಕರಿಗಾಗಿ ಕಾಯುವ ಸಾವಿರಾರು ಚಾಲಕರು ಬೆಂದು ಹೋಗ್ತಿದ್ದಾರೆ. ಇನ್ನು ಬಿಸಿಲಿನಿಂದ ಟ್ಯಾಕ್ಸಿಗಳನ್ನು ರಕ್ಷಣೆ ಮಾಡಿಕೊಳ್ಳುವುದು ಸವಾಲಾಗಿದೆ. ಟ್ಯಾಕ್ಸಿ ಗ್ಲಾಸ್ಗಳ ರಕ್ಷಣೆಗೆ ಚಾಲಕರು ಬೆಡ್ಶೀಟ್ ಮೊರೆ ಹೋಗಿದ್ದಾರೆ. ಮನೆಯಿಂದಲೇ ಬೆಡ್ಶೀಟ್ಗಳನ್ನು ತಂದು ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದ್ದ ಟ್ಯಾಕ್ಸಿಗಳಿಗೆ ಹಾಕಿ ಬಿಸಿಲಿನಿಂದ ರಕ್ಷಿಸಿಕೊಳ್ತಿದ್ದಾರೆ. ಈ ಮೇಯ್ನು ಡ್ರೈವರ್ಸ್ ಚಾಲಕರಿಗೆ ಮೂಲಸೌಕರ್ಯ ಕಮ್ಮಿ ಇತ್ತು ನೋಡಿ. ಈ ಥರ ಬಿಸಿಲಲ್ಲಿ 24 ಅವರ್ ಹಿಂಗೆ ಕುತ್ಕೊಂಡು ಜೀವನ ಮಾಡೋದು ತುಂಬ ಕಷ್ಟ. ಒಂದು ಶೆಡ್ ಥರ ಏನೂ ಇಲ್ಲ, ಎಲ್ಲೂ ಇಲ್ಲ. ಹೊರಗಡೆ ಹೋಗ್ತೀನಿ ಅಂದರೆ ಧೂಳು ಧೂಮು ಎಲ್ಲ ಗಾಡಿಗಳೆಲ್ಲ ಹಾಳಾಗೋಯ್ತವೆ. ಇಲ್ಲಿ ನಾನಾದರೆ ಈ ಥರ ಇದೆ, ತುಂಬಾ ಕಷ್ಟ ಇದೆ ಡ್ರೈವರ್ ಜೀವನ. ಬಿಸಿಲು ನೋಡಿ ಹೆಂಗಿದೆ, ಒಂದು ಕ್ಷಣ ನಿಲ್ಲಕ್ಕಾಗಲ್ಲ. ಏರ್ಪೋರ್ಟ್ನಲ್ಲಿ ಸರಿಸುಮಾರು 13,000 ಟ್ಯಾಕ್ಸಿಗಳಿವೆ. ಪಾರ್ಕಿಂಗ್ನಲ್ಲಿ ಪ್ರಯಾಣಿಕರು ಟ್ರಿಪ್ಗೆ ಕಾಯಬೇಕಾದ್ರೆ ಉರಿ ಬಿಸಿಲಿನಲ್ಲಿ ಚಾಲಕರು ಪರದಾಡುವಂತಾಗಿದೆ. ಇನ್ನು ಪಾರ್ಕಿಂಗ್ ಜಾಗದಲ್ಲಿ ಗಿಡಮರಗಳಿಲ್ಲ. ಇತ್ತ ಕೆಳಗೆ ಟಾರ್ ಹಾಕಿರೋದ್ರಿಂದ ಸೂರ್ಯನ ಶಾಖಕ್ಕೆ ಚಾಲಕರು ತತ್ತರಿಸಿ ಹೋಗಿದ್ದಾರೆ. ಈ 1,000 ಗಾಡಿಯವರಿಗೆ ಸೇಫ್ಟಿ ಇಲ್ಲ. 1000 ಜನ ನಿಂತ್ಕೋಬೇಕು ಅಂದರೆ ಒಂದು 500 ಜನ ಎಲ್ಲ ಬರಬೇಕು ಅಂದರೆ ಎಷ್ಟು ಕಷ್ಟ ಇದೆ ಇವತ್ತು. ಆದರೆ ಇವರು ಬಂದು ಅವರು AC ಇರ್ತಾರೆ, AC ರೂಮಲ್ಲಿರ್ತಾರೆ, ಅವ್ರ ಗಾಡಿಗಳೆಲ್ಲ AC ಓಡಾಡ್ತಾ ಇರ್ತಾರೆ. ಇಂಥ ರಣ ಬಿಸಿಲಲ್ಲಿ ಬಂದು ಚಾಲಕರ ಪರಿಸ್ಥಿತಿನ ಕೇಳುವಂಥ ಒಬ್ಬ ಅಧಿಕಾರಿಗಳು ಯಾರೂ ಇಲ್ಲ. ಅದರಿಂದ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ. ಇಲ್ಲಿ ಲಾಲಿ 4 ಜನ ಸುತ್ತರು. ಈಗ ಈ ಮಂತಲ್ಲಿ 4 ಜನ ಸುತ್ತಿದ್ದಾರೆ. KSTC ಡ್ರೈವರ್ಸು ID ಕಾರ್ಡ್ಗಳು ಇಟ್ಕೊಂಡಿರೋ ID ಓಡಿಸು 4 ಜನ ಸುತ್ತಿದ್ದಾರೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋ ಬಿಸಿಲಿನ ತಾಪಕ್ಕೆ ಚಾಲಕರು ತತ್ತರಿಸಿದ್ದಾರೆ. ಟ್ಯಾಕ್ಸಿಗಳ ಗ್ಲಾಸ್ಗಳು ಎಲ್ಲಿ ಒಡೆದು ಹೋಗ್ತಾವೋ ಅನ್ನೋದೇ ಚಿಂತೆಯಾಗಿದೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.